ಇನ್ನು ಕಾಂಗ್ರೆಸ್ನಲ್ಲಿ 3 ಡಿಸಿಎಂಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಚರ್ಚೆ ಮುನ್ನೆಲೆಗೆ ಬಂದಿದೆ. ಯಾಕಂದ್ರೆ ರಾಜಣ್ಣ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಆ ಸ್ಟೇಟ್ಮೆಂಟ್ ನ ಬೆನ್ನಲ್ಲೇ ಈಗ ಆ ಚರ್ಚೆಯ ಕಾವು ಹೆಚ್ಚಾಗ್ತಾ ಇದೆ. ಕೆಎನ್ ರಾಜಣ್ಣ ಲೋಕಸಭೆ ಚುನಾವಣೆಗೆ ಮುನ್ನವೇ 3 ಡಿಸಿಎಂಗಳ ಆಯ್ಕೆ ಆಗಬೇಕು ಅನ್ನೋ ಅರ್ಥದಲ್ಲಿ ಮಾತನಾಡಿದರು. ಸಿದ್ದರಾಮಯ್ಯ ಆಪ್ತ ಸಚಿವರು ದಲಿತ ನಾಯಕರಿಂದ ಸಭೆ ಕೂಡ ಆಗಿದೆ. ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್, ಮುಂದಿನ ತಂತ್ರಗಾರಿಕೆ ಕುರಿತು ಸಚಿವರ ಮಹತ್ವದ ಮಾತುಕತೆ. ಡಿನ್ನರ್ ಮೀಟಿಂಗ್ನಲ್ಲಿ ಗೃಹ ಸಚಿವ ಪರಮೇಶ್ವರ್, ರಾಜಣ್ಣ, ಎಚ್ ಸಿ ಮಹದೇವಪ್ಪ, ದಿನೇಶ್ ಗುಂಡೂರಾವ್ ಇವರೆಲ್ಲರೂ ಕೂಡ ರಾತ್ರಿ ಈ ಒಂದು ಮೀಟಿಂಗ್ನಲ್ಲಿ ಭಾಗವಹಿಸಿದ್ದಾರೆ. ತಡರಾತ್ರಿಯವರೆಗೆ ಡಿನ್ನರ್ ಜೊತೆಗೆ ಸಚಿವರ ಮಾತುಕತೆ ಆಗಿದೆ. ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಬಂದಂತಹ ಸಂದರ್ಭ ಇದು. ಇಲ್ಲಿ ಮೀಟಿಂಗ್ನಲ್ಲಿ ಗೃಹ ಸಚಿವ ಪರಮೇಶ್ವರ್, ರಾಜಣ್ಣ, ಮುನಿಯಪ್ಪ ಅವರು ಕೂಡ ಭಾಗವಹಿಸಿದ್ದಾರೆ. ಕೆಲವರು ಕೇಳಿದಾಗ ಇಲ್ಲ ನಾವು ಬರೀ ಊಟಕ್ಕೆ ಬಂದಿದ್ವಿ ಅಷ್ಟೇ, ಒಂದು ಕ್ಯಾಶುವಲ್ ಮೀಟ್ ಇದು ಅಂತ ಹೇಳಿದರು. ರಾಜಣ್ಣ ಈ ವಿಚಾರವನ್ನು ಎತ್ತಿದ ತಕ್ಷಣನೇ ಅವರ ಪರವಾಗಿ ಮಾತಾಡಿದಂಥವ್ರು ಅಂತಂದರೆ ಪರಮೇಶ್ವರ್. ಸೊ ಪರಮೇಶ್ವರ್ ಯಾವಾಗಲಿಂದಲೂ ಕೂಡ ಅದರ ಪರವಾಗೇ ಇದ್ದಾರೆ. ಅಂದರೆ ಅವರಿಗೆ ಯಾಕೆ ಒಬ್ಬರನ್ನೇ ಮಾಡಬೇಕು? ಪ್ರಭಾಕರ್ ಹುಳಿಯ ಕೇವಲ 10 ಗುಂಟೆಯಲ್ಲಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. 3 ಜನ ಯಾಕೆ ಆಗಬಾರ್ದು? ಈ ರೀತಿ ಮಾತುಗಳೆಲ್ಲವೂ ಕೂಡ ಇದೆ. ನಿನ್ನೆ ಮೀಟಿಂಗ್ ಯಾವುದಕ್ಕೆ ಸೇರಿದ್ರು ಗೊತ್ತಿಲ್ಲ. ನಿನ್ನೆ ಊಟದ ಜೊತೆ ಮೀಟಿಂಗು ಕೂಡ ಆಗಿದೆ. ಮೀಟಿಂಗ್ ಇದಕ್ಕೇನಾ ಸೇರಿದ್ದು ಅಂತ. ಆದರೆ ಕೇಳಿದಂಥ ಸಂದರ್ಭದಲ್ಲಿ ನಾಯಕರುಗಳು ಬೇರೆ ಬೇರೆ ಉತ್ತರ ಕೊಡ್ತಾರೆ. ಏನು ಅಂತಾರೆ, ಎಚ್ ಸಿ ಮಹದೇವಪ್ಪ ಒಂಥರ ಹೇಳ್ತಾರೆ, ಸತೀಶ್ ಜಾರಕಿಹೊಳಿ ಹೇಳ್ತಾರೆ, ಊಟಕ್ಕೆ ಕರೆದಿದ್ರು, ನಾವು ಊಟಕ್ಕೆ ಬಂದಿದ್ದೀವಿ ಅನ್ನುವಂಥ ಮಾತನ್ನು ಮಾತ್ರ ಹೇಳಿದ್ದಾರೆ ಮುನಿಯಪ್ಪ. ಒಳ್ಳೆ ಊಟ ಕೊಟ್ಟರು, ಊಟ ಮಾಡಿದ್ವಿ. ಅದರದಲ್ಲಿ ನಥಿಂಗ್ ಅಲ್ಲಿ ಊಟ ಜಾಯಿಂಟ್ ಕ್ಷೇತ್ರದ ಕಾರ್ಯಕ್ರಮಗಳನ್ನೆಲ್ಲ ಮನವಿ ಮಾಡಿದೆ ಕೊಡಬೇಕು ಅಂತ ಇಷ್ಟೇ. ಅವ್ರು ಯಾವ್ಯಾವ್ದಕ್ಕೆ ಬಂದಿದ್ರು ಅಂತ ಗೊತ್ತಿಲ್ಲ. ನಾನಂತೂ ನನ್ನ ಕೆಲಸದ ಮೇಲೆ ಬಂದಿದ್ದೆ, ಅಟೆಂಡ್ ಮಾಡಿದೆ. ಬಂದಿದ್ರೋ ಗೊತ್ತಿಲ್ಲ, ಏನಿದ್ರ ಅರ್ಥ? ಈಗ ಏನಾದರೂ ಹೇಳೋದಾದರೆ ಒಂದು ಕ್ಲಾರಿಟಿ. ಎಲ್ಲ ನಾಯಕರದ್ದು ಒಂದೇ ಮಾತಪ್ಪ, ಹೊರಗಡೆ ಹೋದ ತಕ್ಷಣ ನಾನು ಏನು ಹೇಳಬೇಕು, ಒಂದನ್ನೇ ಹೇಳಬೇಕು, ನಾವು ಊಟಕ್ಕೆ ಸೇರಿದ್ದೀವಿ ಸ್ವಾಮಿ ಅಷ್ಟನ್ನೇನೆ ಅಂತ ಹೇಳಬೇಕು. ಸೊ ಇದೆಲ್ಲದಕ್ಕೂ ಕಾರಣ ರಾಜಣ್ಣ. ಯಾಕಂದರೆ ನಾನು ರಾಜಣ್ಣ ಅವ್ರ ಬಗ್ಗೆ ನಿನ್ನೆ ಕೂಡ ಹೇಳ್ತಾ ಇದ್ದೆ. ನಾನು ಈ ರಾಜಣ್ಣ ಹೆಂಗೆ ಅಂತಂದರೆ ಇರೋದನ್ನು ನೇರವಾಗಿ ಹೇಳುವಂಥವ್ರು. ಅವರಲ್ಲಿ ಫಿಲ್ಟರ್ ಇಲ್ಲ, ಒಳಗೊಂದು ಹೊರಗೊಂದು ಇಲ್ಲವೇ ಇಲ್ಲ. ಒಂಥರ ಡೈರೆಕ್ಟ್ ರಾಜಕಾರಣಿ. ಯಾರು ಏನು ಅಂದ್ಕೊಂಡ್ರು ಅಷ್ಟೇ, ಡೋಂಟ್ ಕೇರ್ ರಾಜಕಾರಣಿ. ಅವ್ರು ಹೇಳಿದ್ದೇನೆ ಇಷ್ಟೆಲ್ಲದಕ್ಕೂ ಕೂಡ ಕಾರಣ ಆಗಿದೆ. ಹಿಂದೂ ಕೂಡ ರಾಜಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಮೊನ್ನೆ ಕೂಡ ರಾಜಣ್ಣ ಇದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಹೇಳಿದರು ರಾಜಣ್ಣ, ಬನ್ನಿ ನೋಡೋಣ. ಚುನಾವಣೆ ಹೊತ್ತಿನಲ್ಲಿ 3 ಡಿಸಿಎಂಗಳನ್ನು ಮಾಡಿದ್ರು ಒಳ್ಳೇದು ಅನ್ನುವಂಥ ಹೇಳಿಕೆಯನ್ನು ನೀವೇ ನಾನೇ ಫಸ್ಟ್ ಕೊಟ್ಟಿದ್ದು. ಇವತ್ತು ಅದಕ್ಕೆ ಬದ್ಧ ನಾನು, ಗೊತ್ತಾಯ್ತಾ? ಈಗ BJPನವರು ಬಂದಂಥ 3 ರಾಜ್ಯದಲ್ಲಿ ಅವರು ಮತ್ತೆ DCMಗಳನ್ನು ಮಾಡಿದ್ದಾರೆ. ಅವರು DCMಗಳು ಮಾಡಿದ್ದಾರೆ ಅಂದರೆ ಅಲ್ಲೆಲ್ಲ ಹರಿಜನರಿಗೆಲ್ಲ ಎಲ್ಲ ಕಡೆನೂ ಮಾಡಿದ್ದಾರೆ, 3 ಕಡೆನೂ ಮಾಡಿದ್ದಾರೆ. ನಮ್ಮಲ್ಲೂ ಕೂಡ ಮುಂದಿನ ಚುನಾವಣೆ ದೃಷ್ಟಿಯಿಂದ ಆ ರೀತಿ ಆದರೆ ಒಳ್ಳೆಯದು ಅಂತಕ್ಕಂಥದ್ದು ನಾನು ಹೇಳಿದ್ದೀನಿ. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ, ಇವರು ಯಾರು ಸತೀಶ್ ಜಾರಕಿಹೊಳಿ ಅವರು ವಿಚಾರ ಮಾಡಿದ್ದಾರೆ. ಆದರೆ ಹೈಕಮಾಂಡ್ನವರು ಇದನ್ನು ನೀವು ಸಾರ್ವಜನಿಕವಾಗಿ ಹೇಳಬಾರ್ದು ಅಂತ ಹೇಳಿದರು. ನಾನು ಸಾರ್ವಜನಿಕವಾಗಿ ಹೇಳಿರಲಿಲ್ಲ. ಈಗ 3 ರಾಜ್ಯಗಳ ಚುನಾವಣೆ ನಂತರ ನಡೆದಂಥ ರಾಜಕೀಯ ಬೆಳವಣಿಗೆಯಲ್ಲಿ ಮತ್ತೆ ಅದರ ಅವಶ್ಯಕತೆ ಇದೆ ಅಂತ ಈಗ ಹೇಳ್ತಾ ಇದ್ದೀನಿ. BJP ಮಾದರಿ ಅಂತಲ್ಲ ರೀ, ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳ್ತೀವಲ್ಲ, ಅದು ಬರೀ ಸಂಪತ್ತೇ ಅಲ್ಲ, ಎಲ್ಲವನ್ನು ಕೂಡ ಹಂಚಿಕೆ ಆಗಬೇಕು. ಎಲ್ಲ ಜನರಿಗೂ ಕೂಡ, ಎಲ್ಲ ಸಮುದಾಯ, ಎಲ್ಲ ವರ್ಗದ ಜನರಿಗೂ ಕೂಡ ಸಮವಾಗಿ ಹಂಚಿಕೆ ಆದಾಗ ಮಾತ್ರ ಪ್ರಜಾಪ್ರಭುತ್ವಕ್ಕೆ ಗೌರವ ಬರ್ತದೆ. ಕೆಲವೇ ಜನಗಳಲ್ಲಿ ಅಧಿಕಾರ ಆಗಲಿ ಸಂಪತ್ತಾಗಲಿ ಕೇಂದ್ರೀಕೃತ ಆದರೆ ಆಗ ಅದು ಪ್ರಜಾಪ್ರಭುತ್ವಕ್ಕೆ ಅಪಚಾರ. ಹೈಕಮಾಂಡ್ಗೆ ಪತ್ರನೂ ಬರೀತೀರಿ, ಖುದ್ದಾಗೂ ಹೇಳ್ತೀರಿ ಅಂತ ಹೇಳಿದಿರಿ, ಖುದ್ದಾಗೂ ಹೇಳ್ತೀರಿ, ಪತ್ರನೂ ಬರೀತೀರಿ. ಇನ್ನೊಂದು ವಾರದಲ್ಲಿ ಈಗ ಯಾವ್ಯಾವ ಸಮುದಾಯಕ್ಕೆ ಕಾಂಗ್ರೆಸ್ಸಿಗೆ ಓಲೈಕೆ ಮಾಡ್ತಾರೆ, ಕಾಂಗ್ರೆಸ್ ಪರವಾಗಿದ್ದಾರೆ, ಆ ಸಮುದಾಯಗಳಿಗೆ ಕೊಡಬೇಕು. ಉಪಮುಖ್ಯಮಂತ್ರಿಗಳು ಯಾಕೆ ಅಡ್ಡಗಾಲಾಗ್ತಾರೆ? ಅವ್ರಿಗೇನು ನಷ್ಟ ಆಗ್ತದೆ? ಪಕ್ಷದ ಹಿತದೃಷ್ಟಿಯಿಂದ ಪಕ್ಷ ಮುಂದೆ ಚುನಾವಣೆಗೆ ಲೋಕಸಭೆಗೆ ಹೋಗೋದ್ರಿಂದ ನಾವು ಲೋಕಸಭಾ ಸ್ಥಾನಗಳನ್ನು ಹೆಚ್ಚು ಗೆಲ್ತಕ್ಕಂಥ ದೃಷ್ಟಿಯಿಂದ ಏನು ಅಗತ್ಯ ಕ್ರಮ ಬೇಕೋ ಆ ಕ್ರಮಗಳಲ್ಲಿ ಇದು ಒಂದು ಅಷ್ಟೇ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಭಾಳ ಗಮನಿಸಬೇಕಾದಂಥ ಸಂಗತಿ, ಯಾಕಂದರೆ ಒಂದಾದ್ಮೇಲೆ ಒಂದು ಗೊಂದಲಗಳು ಹೇಳ್ತಾನೆ ಇವೆ ಕಾಂಗ್ರೆಸ್ನಲ್ಲಿ. ಜೊತೆಗೆ ರಾಜಣ್ಣ ಹಿಂದೆ ಕೊಟ್ಟಂಥ ಸ್ಟೇಟ್ಮೆಂಟ್, ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂಥ ಸ್ಟೇಟ್ಮೆಂಟ್, ಅದಾದಮೇಲಿಂದ ಏನು ಅಂದರೆ ಆವತ್ತಿನ ಸ್ಟೇಟ್ಮೆಂಟಿಗೆ ಇವತ್ತು ಕೂಡ ನಾನು ಬದ್ಧವಾಗಿದ್ದೀನಿ ಅನ್ನುವಂಥ ಮಾತನ್ನು ರಾಜಣ್ಣ ಹೇಳಿರುವಂಥದ್ದು. ಜೊತೆಗೆ ಮೊನ್ನೆ ತಿರ್ಗಾ ಅದನ್ನೇ ಮಾತಾಡಿದ್ದಾರೆ ರಾಜಣ್ಣ. ಯಾಕೆ 3 ಜನ ಆಗಬಾರ್ದು, ಇದರಿಂದ ಆಗುವಂಥ ನಷ್ಟ ಏನು ಅಂತ. ಇದೆಲ್ಲ ಆದಮೇಲಿಂದ ಮೀಟಿಂಗ್ಗಳು ಶುರುವಾಗಿವೆ.
ನಿನ್ನೆ ಊಟಕ್ಕೆ ಅಂತ ಸೇರಿದ್ದು ಬರೀ ಊಟಕ್ಕೆ ಸೇರಿರ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಲ್ಲಿ ಮೀಟಿಂಗ್ಗಳು ಕೂಡ ಆಗಿದೆ. ಜೊತೆಗೆ ಹೊರಗಡೆ ಬಂದಾದ್ಮೇಲೆ ಒಬ್ಬೊಬ್ಬರು ನಾಯಕರು ಒಂದೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಿಜಕ್ಕೂ ಏನು ನಡೀತಾ ಇದೆ ಇಲ್ಲಿ? ರಂಗನಾಥ್, ನಿನ್ನೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದಂತಹ ಈ ಒಂದು ಡಿನ್ನರ್ ಮೀಟಿಂಗ್ ಏನಿದೆ, ಇದು ಕೇವಲ ಡಿನ್ನರ್ಗೆ ಮಾತ್ರ ಸೀಮಿತ ಆಗಿಲ್ಲ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟ. ಮತ್ತು ಇದು ಕೇವಲ ಕಾಕತಾಳೀಯವೂ ಕೂಡ ಆಗಿರಲಿಲ್ಲ, ಎಲ್ಲವೂ ತಂತ್ರಬದ್ಧವಾಗಿಯೇ ನಡೀತಾ ಇದೆ ಅನ್ನೋದಕ್ಕೆ ಒಂದಷ್ಟು ಬೆಳವಣಿಗೆಗಳು ಸಾಕ್ಷಿ ಆಗ್ತಾ ಇದ್ದಾವೆ. ಕಳೆದ ಹಲವು ದಿನಗಳ ಹಿಂದೆಯೂ ಕೂಡ ದಲಿತ ನಾಯಕರು ಮತ್ತು ದಲಿತ ಸಚಿವರು ಒಂದಷ್ಟು ಸಭೆಯನ್ನು ನಡೆಸಿದ್ರು. ಅದರ ಮುಂದುವರೆದ ಭಾಗವಾಗಿ ಇದೀಗ ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರು ಭಾಗಿಯಾಗಿದ್ರು, ಮುನಿಯಪ್ಪ ಅವರಿದ್ರು, ಮಹದೇವಪ್ಪ ಅವರಿದ್ರು, ದಿನೇಶ್ ಗುಂಡೂರಾವ್ ಇದ್ರು, KN ರಾಜಣ್ಣ ಅವರು ಬಂದಿದ್ದು ಮತ್ತಷ್ಟು ವಿಶೇಷವಾಗಿತ್ತು. ಕೇವಲ ಇಷ್ಟೇ ಜನ ಅಲ್ಲ, 10ಕ್ಕೂ ಹೆಚ್ಚು ಸಚಿವರಿಗೆ ನಿನ್ನೆ ನಡೆದಂತಹ ಡಿನ್ನರ್ ಮೀಟಿಂಗ್ಗೆ ಆಹ್ವಾನವನ್ನು ನೀಡಲಾಗಿತ್ತು. ಪ್ರಮುಖವಾಗಿ DCM ಆಯ್ಕೆ ವಿಚಾರದಲ್ಲಿ ಕಾಂಗ್ರೆಸ್ನ ಒಂದಷ್ಟು ನಾಯಕರು ಒಂದು ನಿಲುವಿಗೆ ಬರಬೇಕು ಅಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಳ್ತಾ ಇದ್ದಾರೆ. ಲೋಕಸಭೆ ಚುನಾವಣೆಗಿಂತ ಮುಂಚಿತವಾಗಿ ಈಗಾಗಲೇ ಬಿಜೆಪಿ ತನ್ನ ದೊಡ್ಡ ಅಸ್ತ್ರವನ್ನ ರಾಮ ಮಂದಿರವನ್ನ ಮುಂದಿಟ್ಕೊಂಡು ಹೋರಾಡೋದಕ್ಕೆ ಶುರು ಮಾಡ್ತಾ ಇದೆ. ಅದಕ್ಕೆ ನಾವು ಕೌಂಟರ್ ಅನ್ನ ಕೊಡಬೇಕು ಅಂತಂದ್ರೆ ಬಹುತೇಕ 3 DCM ಆಯ್ಕೆಯ ಸಾಧ್ಯತೆಯನ್ನ ನಾವು ಅದನ್ನ ಜಾರಿಗೆ ತರಲೇಬೇಕು ಅನ್ನುವಂತಹ ಒಂದು ಒತ್ತಡವನ್ನು ಹೈಕಮಾಂಡ್ ಮೇಲೆ ಹಾಕೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಅದಕ್ಕೆ ಪೂರಕವಾದಂತಹ ಒಂದು ರೀತಿಯ ಬೆಳವಣಿಗೆಗಳು ನಿನ್ನೆ ನಡೆದಂತೆ ಕಂಡು ಬರ್ತಾ ಇದೆ. ಕೆಲವು ನಾಯಕರು KN ರಾಜಣ್ಣ ಅವರ ನೇತೃತ್ವದಲ್ಲಿ ಸಚಿವರ ಸಮೇತ ದೆಹಲಿಗೆ ಹೋಗುವ ಬಗ್ಗೆಯೂ ಕೂಡ ಚರ್ಚೆಗಳು ಆಗ್ತಾ ಇದ್ದಾವೆ. ನಿನ್ನೆ ನಡೆದಂತಹ ಮೀಟಿಂಗ್ ನಲ್ಲೂ ಕೂಡ ಒಂದಷ್ಟು ಅಂಶಗಳು ಪ್ರಸ್ತಾಪ ಆಗಿದೆ. ಇದರ ಜೊತೆಗೆ ಜಾತಿ ಜನಗಣತಿ ವಿಚಾರದಲ್ಲಿ ಸಚಿವರು ಡಿವೈಡ್ ಆಗಿಬಿಟ್ಟಿದ್ದಾರೆ. ಅಂದ್ರೆ 1/3 ಭಾಗದಷ್ಟು ಸಚಿವರು ಜಾತಿ ಜನಗಣತಿ ಬೇಡ ಅಂತಿದ್ರೆ, ಮತ್ತೊಂದಷ್ಟು ಸಚಿವರು ಬೇಕು ಅಂತಿದ್ದಾರೆ. ನಿನ್ನೆ ನಡೆದಂತಹ ಒಗ್ಗೂಡಿದಂತಹ ಸಚಿವರ ಅಭಿಪ್ರಾಯವೂ ಕೂಡ ಜಾತಿ ಜನಗಣತಿಯನ್ನ ಸರ್ಕಾರ ಜಾರಿಗೆ ತರಬೇಕು ಅನ್ನುವಂತಹ ನಿಲುವಿನಲ್ಲಿಯೇ ಬದ್ಧರಾಗಿದ್ದಾರೆ. ಈ ಕಾರಣಕ್ಕೋಸ್ಕರ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಿನ್ನೆ ನಡೆದಂತಹ ಒಂದು ಮೀಟಿಂಗ್ ಡಿನ್ನರ್ ಜೊತೆಗೆ 2 ವಿಚಾರಕ್ಕೆ ಪ್ರಮುಖ ಘಟನೆಯಾಗಿ ಕಂಡು ಬರ್ತಾ ಇದೆ. ರಂಗನಾಥ್, ಧನ್ಯವಾದ ಪ್ರಸನ್ನ.